ಶರಣು ಶರಣಾರ್ಥಿ ಈ ಕಡೆ ಚಾಲು ಆಗೈತೆ, ಆ ಕಡೆ ಬಂದೈತಿ. ಯಾಕೆ ಈ ಮಾತು ಹೇಳಕತ್ತೇನು ಗೊತ್ತೇನ್ರಿ? ಒಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿ ಮತ್ತೊಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿಯನ್ನು ಕಂಡಿರ್ತಕ್ಕಂಥ ಕಾಲದೊಳಗೆ ತಾಯಿ ಅವ ಹೇಳ್ತಾನ ಸಲಾಂ ವಾಲೇಕುಮ್ ಅಂತಂದ್ರೆ ಬಾಜುಕ್ಕೆ ನಾವು ಹೇಳ್ತಾನ ಅಸ್ಸಲಾಂ ವಾಲೇಕುಮ್. ಇಸ್ಲಾಂ ಧರ್ಮ ಹೇಳ್ತದ ಸಲಾಂ, ಒಬ್ಬ ಸಲಾಂ ಹೇಳಿದ್ರೆ ತಿರುಗಿ ಮತ್ತೊಬ್ಬ ಸಲಾಂ ಹೇಳ್ತಾನ. ಒಬ್ಬ ಜೈನ ಧರ್ಮದ ವ್ಯಕ್ತಿ ಜೈ ಜಿನೇಂದ್ರ ತಂದ್ರೆ ಎದುರಿಗೆ ಬಂದಿರತಕ್ಕಂಥ ವ್ಯಕ್ತಿ ಅವ ಜೈ ಜಿನೇಂದ್ರ ತಾನ. ಅವರ ಧರ್ಮದೊಳಗೆ ಹೇಳುವ ಸಂಸ್ಕೃತಿ ನೆನಪಿಟ್ಟುಕೊಳ್ಬೇಕು ನೀವೆಲ್ಲ. ಒಬ್ಬ ಸಿಖ್ ಧರ್ಮದ ವ್ಯಕ್ತಿ ಸಿಕ್ಕಾಗ ಸಸ್ರಿಯಾಲ್ ಸಸ್ರಿಯಾಲ್ ಅಂತೇಳಿ ಅವರ ಧರ್ಮ ಸಂಬೋಧನೆಯನ್ನು ಮಾಡ್ತಾರೆ. ತಾಯಿ ಯವ್ವ ಸಿಖ್ ಧರ್ಮದವ್ರು ಹಂಗ ಮಾಡ್ತಾರ, ಕ್ರೈಸ್ತ ಧರ್ಮದವರು ಹಾಯ್ ಹೆಲೋ ಅಂತಾರ. ಆದ್ರೆ ನಮ್ಮ ಕನ್ನಡ ನಾಡಿನ ಈ ಬಸವ ಧರ್ಮ ನಮಗೇನು ಕಲಿಸಿಕೊಟ್ಟು ಹೋಗೈತಿ ಅಂತಂದ್ರೆ ಮುಗಿದ ಕೈ ಬಾಗಿದ ತಲೆ ಶರಣು ಶರಣಾರ್ಥಿ ಅನ್ನೋ ಶಬ್ದ ಬಾಯಿ ಒಳಗೆ ಬಂದಾಗ ಎದುರಿಗೆ ಕೂತವರು ಶರಣು ಶರಣಾರ್ಥಿ ಅನ್ನಲೇಬೇಕು. ಈ ಧರ್ಮದ ನಿಯಮ ಐತಿದು. ಹಿಂದಿನ ಕಾಲದೊಳಗೆ ಸಮಗಾರ ಹರಳಯ್ಯನವರು ಹೆಸರು ಕೇಳಿದ್ದೀರಿ ನೀವು. ಹರಳಯ್ಯನವರಿಗೆ ಒಂದು ಶರಣ ಹೆಚ್ಚು ಆಗಿದ್ದಕ್ಕಾಗಿ ಮೈ ಮ್ಯಾಗಿನ ಚರ್ಮ ತೆಗೆದು ಬಸವಣ್ಣನಿಗೆ ಚರ್ಮಾವಿಗೆಯನ್ನು ಮಾಡಿ ಕಲ್ಯಾಣದೊಳಗೆ ಕ್ರಾಂತಿ ಆಗ್ಬಿತ್ತು. ಊರು ಕೆಟ್ಟು ಸೂರೆ ಯಾಡು ಬಲ್ಲಿ ಆರಿಗಾರೂ ಇಲ್ಲ, ಬಸವಣ್ಣ ಸಂಗಮಕ್ಕೆ ಚನ್ನ ಬಸವಣ್ಣ ಉಳುವಿಗೆ ಪ್ರಭು ಕದಳಿಗೆ ಮಿಕ್ಕಾದ ಪ್ರಮತರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯ ಭಾವಂಕೆ ಮುಕ್ತಿಯ ನೈದಿಹರು ಎನಗೊಂದು ಬಟ್ಟೆ ಹೇಳ ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತೇಳಿ ಕಲ್ಯಾಣದೊಳಗೆ ಕ್ರಾಂತಿ ಆತು. ಅದಕ್ಕಾಗಿ ಹೇಳಾಕತ್ತೀನಿ ನಿಮಗೆ ಶರಣು ಶರಣಾರ್ಥಿ ಅನ್ರಿ. ಏನಕತಕ ಏನ್ ಅಂದರಿ ಆಂಬಲ್ಲ, ಇನ್ನು ಮುಂದರೆ ಅನ್ರಿ ಶರಣು ಶರಣಾರ್ಥಿ. ಎಷ್ಟು 2-5 ನಿಮಿಷ ಅದನ್ನ ಎಳ್ದದಕ್ಕಿಟ್ಟು ಬತ್ತೇವಾ ಇವನ ಬರವಾತ್. ಮತ್ತೇನು ಯಜಮಾನ್ರಿಗೆ ಅದು ಮಾತಾಡಂಗಿಲ್ಲ ಅಂತ ಹೇಳಿ ಬಂದಿರಣ್ಣ ಅನ್ರಿ ಶರಣು ಶರಣಾರ್ಥಿ. ಹಾ ಆನಂದ ಆತ್ ನೋಡಿವ. ಯಾರೇ ಹೊರಗಿನವ್ರು ಬಂದಾಗ ಅವ್ರ ಶರಣಾರ್ಥಿ ಅಂತಂದಾಗ ನಿಮ್ಮ ಬಯಾಗಿಂದ ಅಷ್ಟು ಶರಣಾರ್ಥಿ ಕೇಳಿದ್ರಪ್ಪ ಅಂತಂದ್ರೆ ಅವ್ರ ತರ ಬರೀ ಆಳ್ಬಾಳ ಅನ್ನತಕ್ಕಂಥದ್ದು ಹೆಸರಿನ ಊರಲ್ಲ, ಇದು ಸಂಸ್ಕಾರದ ಊರ ಅನ್ನತಕ್ಕಂಥ ಮಾತನ್ನು ಸ್ವಾಮಿಗಳು ಹೇಳ್ಕೊತ ಹೋಗ್ತಾರೆ. ಅಂತಹ ಒಂದು ಸಂಸ್ಕಾರ ನಮ್ಮೊಳಗೆ ಬೇಕು. ಲಕ್ಷ ಕೊಟ್ಟು ಕೇಳಬೇಕು. ನಾವು ಮೊನ್ನೆ ದಿವಸ ಜೋಳಿಗೆಯ ಮಹತ್ವವನ್ನು ಹೇಳಿದ್ವಿ. ಜೋಳಿಗೆ ಅದು ಭಕ್ತರ ಬಾಯಿಗೆ ಹೋಳಿಗೆ ಆಗಬೇಕಾದ್ರೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಆದರೆ ಏನು ಮಾಡೋದ್ರಿ, ಮನುಷ್ಯ ಹೆಂಗಾಗ್ಯಾನಂದ್ರೆ ಇವ ಬಹಳಷ್ಟು ವಿಚಾರ ಮಾಡಬೇಕು ನೀವೆಲ್ಲ ತಾಯಿ. ಏನಾಗೈತಿ ಮನುಷ್ಯನ ಬದುಕು ಅಂತಂದ್ರೆ ಕ್ಷಣಿಕವಾಗಿರತಕ್ಕಂಥ ವಿಷಯಗಳ ಬೆನ್ನು ಹತ್ತಿರತಕ್ಕಂಥ ಮನುಷ್ಯ. ಅದಕ್ಕಾಗಿ ಹೇಳ್ತಾರೆ ಅವರು ಅನಿತ್ಯಾನಿ ಶರೀರಾನಿ ವಿಭೋ ನೈವ ಶಾಶ್ವತಃ. ಈ ಜಗತ್ತಿನೊಳಗೆ ಎಲ್ಲವೂ ಅನಿತ್ಯದ ಬೆನ್ನು ಹತ್ತಿರತಕ್ಕಂಥ ಮನುಷ್ಯ ಏನು ಮಾಡ್ತಾನೋ ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು ನೀವು. ಮೃತ್ಯು ಅನ್ನೋದು ಬೆನ್ನು ಹತ್ತೈತವ್ವ, ಎಲ್ಲೈತದು? ಅದು ಬೇತಾಳ ಹೆಂಗೆ ಹೆಗಲ ಮೇಲೆ ಗಂಟು ಬಿದ್ದಾಗ ಮೃತ್ಯು ಅನ್ನತಕ್ಕಂಥದ್ದು ಬೆನ್ನು ಹತ್ತದ. ಆದರೂ ಮನುಷ್ಯ ಹೆಂಗದಾನು ಅಂತಂದ್ರೆ ಕಣ್ಣು ಮುಂದೆ ಮೃತ್ಯು ಅದ. ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಿಗಳು ಹೇಳಕತ್ತಾರ ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ. ಬಹಳ ಚಂದ ಪ್ರಶ್ನೆ ಮಾಡಕತ್ತಾರ ಅವರು. ನೀ ಸುಮ್ಮ ಈ ಭೂಮಿ ತಲೆ ಮ್ಯಾಲ ಬಂದು ಹುಟ್ಟಿ ಅವ್ರ ಮನ್ಯಾಗ ಹುಟ್ಟಿ ಇವ್ರ ಮನ್ಯಾಗ ಹುಟ್ಟಿ ಅಲ್ಲಿ ಹುಟ್ಟಿ ಅಂತ ಹೇಳಿ ಈ ಹುಟ್ಟನ್ನು ಕೆಡಿಸ್ಕೊಳಕ್ ಹೋಗ್ಬೇಡತ್ತಮ್ಮ. ಹುಟ್ಟಿನ ಗುಟ್ಟು ನಿನಗೆ ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ಬದುಕಿನ ಕೆಲವು ವಿಷಯಗಳು ರಟ್ಟಾಗಬೇಕಾಗ್ತದ. ಏ ತಂಗಿ ಕೊಂಡ್ರ ಏನ್ ನೋಡಕತ್ತಿ? ಕೊಂಡ್ರಬೇಕು ತಿರುಗಿ ಕಡೆ ಸಿದ ಕೊಂಡ್ರ ಹಿಂದೆ ಕೆತ್ತಕ್ಕೆ ಏನ್ ಲೋಪಿ ಮಾಡಕತ್ತಿ ಏನು? ಕೊಂಡ್ರ ಏನ್ರೀ? ಬದುಕಿನ ಗುಟ್ಟು ನಮಗೆ ಅರ್ಥ ಆಗ್ಬೇಕಾಗಿದೆ. ವಿ ನೋ ದ ಟ್ರುತ್. ನಮಗೆ ಸತ್ಯದ ಅರಿವಾಗಬೇಕಾಗಿದೆ ತಾಯಿ. ನಾವು ತಿಳ್ಕೊಂಡಿವಿ, ಏನು ತಿಳ್ಕೊಂಡಿವಿ ಅಂತಂದ್ರೆ ಇದು ಜೀವನ ಬಂದೀವಿ, ಹುಟ್ಟೀವಿ, ನಾಳೆ ಒಂದು ದಿವಸ ಸಾಯ್ತೀವಿ. ಹೌದು ಕರೆನ, ಸಾಯಕ ಬಂದೀವಿ ನಾವೆಲ್ಲ. ಮತ್ತೆ ಯಾರು ಇರಾಕ್ ಬಂದಿರೇನು? ಮತ್ತೆ ಯಾರು ಕೈ ಎತ್ತಿ ನಾನು ಇರುತ್ತೀನಿ ಭೂಮಿ ತಲೆ ಮೇಲೆ. ಅದಕ್ಕಾಗಿ ಹೇಳ್ತಾರೆ ಬನಟ್ಟಿ ಬಗಿ ಯಲಟ್ಟಿ ಅವರು ಬಹಳ ಚಂದ ಹೇಳ್ತಾರಪ್ಪ, ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆ ದಾರರು ಜೀವಿಗಳೆಲ್ಲ, ಇಷ್ಟೇ ವರುಷ ಇಷ್ಟೇ ದಿವಸ ಇರುತ್ತೇವೆಂಬ ಕಟ್ಟು ಕರಾರುಗಳಿಲ್ಲ, ಕರದಿಹನೆಂದರೆ ಹೋಗಬೇಕು. ವೆನ್ ಹಿ ಕಾಲ್ ವಿ ವಿಲ್ ವೇಕ್ ಅಪ್. ಅವ ಯಾವಾಗ ಕರಿತಾನಲ್ಲ ಅವಾಗ ಎದ್ದು ಹೋಗಬೇಕೆವ್ವಾ.
ಇದು ನಂದೈತಿ. ಅದಕ್ಕಾಗಿ ಹೇಳ್ತಾರವರು, ಕೊಟ್ಟಿ ಸಂಸಾರ ಬಿಟ್ಟು ನೀ ಬಾರ, ಈ ಸಂಸಾರದೊಳಗೆ ಏನಿಲ್ಲ ತಾಯಿ. ನಾವು ಅನ್ಕೊಂಡಿವಿ ನಂದು ಹೊಲ ನಂದು ಮನಿ. ಎಲ್ಲಿ ಹೊಲ? ಯಾವುದೂ ಬರಂಗಿಲ್ಲ ಯವ್ವ. ನಾಳೆ ಹೊಂಟೈತೆ ಅಂದ್ರೆ ಇವತ್ತು ವಾರಸ ಮಾಡ್ಕೊಂಡ್ಬಿಡ್ತಾರ ಅವರು. ಗೊತ್ತೈತೆ ಅವ್ರಿಗೆ ಸೈಗೆ ಓಡಾಡೋದು ಭಾಳ ತ್ರಾಸ ಆಗತ್ತೆ ತಿಳ್ಕೊಂಡು ತಾಯಿ ನೆನಪಿಟ್ಕೊಳ್ಬೇಕು ನೀವೆಲ್ಲ. ಮನುಷ್ಯಾಗ ಇಷ್ಟೆಲ್ಲ ಗೊತ್ತೈತ್ರಿ. ಇದು ಜಗತ್ತು ದೇವನ ಮನಿ ಅನ್ನೋದು ಗೊತ್ತದ. ಒಂದು ದಿವಸ ನಾ ಬಿಟ್ಟು ಹೋಗ್ಬೇಕು ಅನ್ನೋದು ಅವ್ನು ಗೊತ್ತದ. ಯಾಕ? ಶಾನ್ಯ ಬಾಳ್ರಿ ಅವ. ಕೇಳ್ಬೇಕು ನೀವು, ಮನುಷ್ಯ ಭಾಳ ಶಾನ್ಯ ರೀ. ಹೆಂಗ್ರಿ ಮನುಷ್ಯಾಗ ಶಾನ್ಯ ಆಯ್ತೀರಿ ನೀವು ತನ್ಬೇಕು. ಮತ್ತು IAS ಮನುಷ್ಯ ಆಗ್ತಾವ, ಮಂಗೆ ಆಗ್ತಾವ ಮನುಷ್ಯರ. ಈ ಜಗತ್ತು ಹೆಂಗೆ ಸೃಷ್ಟಿ ಆಯ್ತು ಅಂತ ನಿಮಗೆಲ್ಲ ಗೊತ್ತೈತ್ರಿ. ಯಾಕೆ ಮನುಷ್ಯಾಗ ಶಾನ್ಯ ಅಂತಂತಂದ್ರೆ, ಇವ ಭಗವಂತ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಎಲ್ಲರಿಗೆ ಅವ IAS ಕೊಟ್ಟು ನೋಡ್ರಿ. ಎಟ್ಟು ಕೊಟ್ರಿ? 40. ಎಟ್ರಿ? ನೋಡಿ ಎಷ್ಟು ಶಾನ್ಯದ ಹುಡುಗಿಕಿ. ಮುಂದಿನ ವರ್ಷ ನೀನು ಪುರಾಣ ಮಾಡಕ್ಕೆ ಯವ್ವ. ಆಕೆ ನಾನು 40 ಅಂದೆ, ಆಕೆ 40 ಅಂದಳು ಅಂದ್ರೆ ಶಾನ್ಯ ಆದಳ ಅಂತ ಆಕೆ. ಮತ್ತು ಯಾರ್ಯಾರಿಗೆ 40 ಕೊಟ್ಟ ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ಮೊದಲನೇದು ಮನುಷ್ಯಾಗ 40 ಕೊಟ್ಟೆವ. ಮನುಷ್ಯ ಅಂದವ ಸಾಕಂತ ಇಲ್ಲಿ ನೋಡ್ರಿ, ಅದ್ರ ಹೆಣ ಎತ್ತಲಿ. ಕತ್ತಿಗೆ ಎಷ್ಟು ಕೊಟ್ರಿ? 40 ಕೊಟ್ಟ. ನಾಯಿಗೆ ಎಷ್ಟು ಕೊಟ್ಟ? 40 50 ಹಂಗ ಅವನು ಕೊಟ್ಟಿರ್ಬೇಕು 50. ಎಷ್ಟು ಕೊಟ್ಟೆವ? 40. ಈ ಗೂಗಿರ್ತಾವ ನೋಡ್ರಿ, ಗೂಗಿ ಗೊತ್ತೇನ್ರಿ? ಅವಕ್ಕೆ ಎಷ್ಟು ಕೊಟ್ರಿ? 40 ಲಕ್ಷ ಕೊಟ್ಟು ಕೇಳ್ಬೇಕ ನೀವು. ಇವು 40 ಕೊಟ್ಟ. 40 ಕೊಟ್ಟಿರ್ತಕ್ಕಂಥ ಕಾಲದೊಳಗೆ ಅವು ಏನಾಯ್ತು ಅಂತಂದ್ರೆ 40 ತಗೊಂಡು 40 IAS ತಗೊಂಡ್ರು. IAS ತಗೊಂಡು ಎಲ್ಲ ಆರಾಮಿದ್ದು. ಇವು ಕತ್ತಿಗಳು ಏನಂದು ಅಂದ್ರೆ ಅವು ಒದರ್ತಾವ. ಗೊತ್ತೇನ್ರಿ ಹೆಂಗೆ ಒದರ್ತಾವು? ಹಂಕ್ಯಾ ನಿಮಗೆ ಗೊತ್ತಿಲ್ಲವ? ಕತ್ತಿ ಹಿಂದಿ ಮಾತಾಡ್ತಾವ. ಏನತ್ತಾವ? ಹೈಕ್ಯಾ ಅವದ್ರದ್ದು ಕೇಳಿರಿ ನೀವು. ಜಮಖಂಡಿಗಿದ್ದವ್ರು ಕತ್ತಿ ನೋಡಿರ್ತೀರಿ ನೀವು. ಇಲ್ಲಿ ಅದಾವನ ಮತ್ತೆ ನಿಮ್ಮೂರಾಗ ಅವತ್ತಾವ ಹೈಕ್ಯಾ. ಮತ್ತು ಒಮ್ಮೆ ಒದರಿಸಿ ನೋಡೇ ಬರ್ರಿ. ಹಿಂದಿ ಮಾತಾಡ್ತಾವಿಲ್ಲ ಅವತ್ತು ಕೇಳಿ. ಹಿಂದಿ ಮಾತಾಡ್ತಾವ ಕತ್ತೇವು. ಅವು ಕೈಲಾಸಕ್ಕೆ ಹೋದವತ್ತು. ಎಲ್ಲಿ ಹೋದವತ್ತವು? ಕೈಲಾಸಕ್ಕೆ ಹೋಗಿ ಅಂದವತ್ತು ಶಿವನ ತಕ್ಕ, ಹೇ ಶಿವ ಶಂಕರ ದಯಾನಿಧಿ ದೇವ, ನಿನ್ನಲ್ಲಿ ಪ್ರಾರ್ಥನೆ ಐತಪ್ಪ. ಏನು ಪ್ರಾರ್ಥನೆ ಅಂತ ಕೇಳಿದ ಶಿವ. ಅಕ್ಕವ್ರಲ್ಲಿ ನಡು ಕುಂಡ್ರಾಗ ಬೇಡ್ರಿ, ಹಿಂದೆ ಕುಂಡ್ರಿ ತಟ್ಟು ಹಾಸ್ಯಾರ. ನಿಮಗೆ ಮಾತಾಡೋದು ಬ್ಯಾಸರ ಹತ್ತಾರ. ನಾನು ಬಂದು ಕೆಳಗೆ ಕೂತು ಮಾತಾಡ್ತಾನೆ ಕರೆ ಒಂದು 10 ನಿಮಿಷ. ಇಲ್ಲಿ ನಡು ಕೊಂಡ್ಬೇಡ್ರಿ, ಹಾದಿ ಬಂದಾಗತ್ತೆ ನಮ್ಮ ಹೋಗೋಡ್ರಿ, ಕೈ ಮುಗಿತು ನಮ್ಮ ಹೋಗೋಡ್ರಿ. ಹಂಗೆ ಮಾಡಿಬೇಡ್ರಿ. ವೇದಿಕೆ ಚಂದ ಕಾಣ್ತತಿ. ನೀವು ನಡು ಕೂತ್ರಿ, ಹಾದಿ ಬಂದು ಬಡಿಗೆ ಹೋಗದ್ರಿ ಅಂದ್ರೆ ಹೋಗವ್ರಿ ಹೆಂಗೆ ಹೋಗಬೇಕು? ಯಾರಿಗೆ ಎಟ್ಟ ಹೆಸ್ರಿ? ಕತ್ತಿ. 40 ವರ್ಷ ಯಾರಿಗವ? ಕತ್ತಿ. ಅವು ಹಾದವತ್ತು ಕೈಲಾಸ ಹ್ಯಾ ಚಾಲೋ ನಗುತ್ತೀನಪ್ಪ ನೀನು. ನಾ ಮನುಷ್ಯ ಅದನಿ. ಅವ್ರ ಲ್ಯಾಂಗ್ವೇಜ್ ಹೇಳ್ಬೇಕು. ಅವು ಪ್ರಾಣಿಗಳದ್ದು ಒಂದು ಜೀವ ಐತ್ರಿ. ಅವು ಕೈಲಾಸದಾಗ ಒದರಾಕತ್ತೋತ್ ಶಿವ ಇಳಿದು ಭಗವಂತ ಬಂದು ಕೇಳಿದಂತ ಏನಾಯ್ತು? ಯಪ್ಪ, ನಮಗೆ 40 ವರ್ಷ ಕೊಟ್ಟು ದೇವರೇ ಭಗವಂತ, ನಮಗೆ 40 ವರ್ಷ ಅವಶ್ಯಕತೆ ಇಲ್ಲ. ಮತ್ತೆ ಎಷ್ಟು ಬೇಕು? ನಮಗೆ 20 ಕೊಟ್ಟು ಬಿಡು. ಭಗವಂತ ಕೇಳಿದ ಉಳಿದ 20 ಯಾರಿಗೆ ಕೊಡ್ಬೇಕ್ರಿ? ಯಾರಿಗೆ ಕೊಡ್ಬೇಕು 20? ಅವಾಗ ಅವ್ರಂತ ನೀ ಯಾರಿಗೆ ಬೇಕಾದ್ರೂ ಕೊಡು. ಆದ್ರೆ ನಮ್ಮ ಜೀವನ ಭಾಳ ಕೆಟ್ಟೈತಿ. ಬೆಣ್ಣಿನ ಮೇಲೆ ಹೊರಸ್ತಾರ, ಪೇಪರ್ ತಿನ್ನಬೇಕು, ಮತ್ತೆ ಹೊಡಿತಾರ, ಮತ್ತೆ ಬಡಿತಾರ, ಉಸುಕು ಹೊರಸ್ತಾರ, ಅದನ್ನು ಹೊರಸ್ತಾರ, ಇದನ್ನು ಹೊರಸ್ತಾರ. ಹೊತ್ತು ಜೀವನ ಸಾಕಾಗೈತಿದು. ಇದ್ರ 20 ವರ್ಷ ತಗೊಂಡ್ಬಿಡಪ್ಪ ಭಗವಂತನ ಕಾಲಿಗೆ ಬೀಳ್ತೀವಂದ್ರು. ಹೇಳ್ರಿ ಕುಣಸ್ ಕಳಿಸಿ ಹೇಳ್ರಿ. ಗೊತ್ತಾಗಲ್ಲ, ನೀರು ಹೊಡೆದೈತೆ ಅಲ್ಲಿ ಕೊಂಡ್ರಬೇಡ್ರಿ ಅಂತ ಹೇಳಿ ಬಾಯಿ ಮಾಡಬಾರ್ದು. ಅದ್ಯಾವ್ದದು? ಹೇಳ ಬಿದ್ದಿರಿ ಕೆಳಗಿಂದ. ಮುಂದೆ ಕೂತ್ ಪುರಾಣ ಕೇಳೋ ಸಂಸ್ಕಾರ ಇಲ್ಲನ? ಕೊಂಡ್ರಂಗಿಲ್ಲ ಅವ್ರು. ಯವ್ವ ಇದ್ರ ಎಳ್ದಕೊಂಬಂದ್ರು ಮತ್ತೆ ಎದ್ದು ಹೋಗ್ಯಾರ ಅವ್ರು. ಅಂಥ ರತ್ನಗಳನ್ನ ಹಿಡ್ದಿರಿ ಇವ ನೀವು. ಒಂದೊಂದು ಹಿಡ್ದಿರಿ ರತ್ನ. ಕರ್ನಾಟಕ ರತ್ನ, ಭಾರತ ರತ್ನ, ಆಳ್ವಾಳ್ ರತ್ನ. ಮತ್ತೆ ಬಂದು ಕೂತದ ನನ್ನ. ಈಗ ಯಾವ ಹಚ್ಕೊಂಬಂದು ನೋಡ್ರಿ, ಅದ್ಯಾವ್ದು ರತ್ನ ಆಂಬಲತ್ತಿ. ಅದು 5ನೇ ರತ್ನ ಅನ್ನೋದು. ಅವು ಬಂದು ಹೇಳಿದವು ಅಂತ ಕತ್ತಿಗಳು ಏನಂತ ಹೇಳಿದವರು? ಏನು ಹೇಳಿದೆವ?
ಆಯಸ್ ಅದ್ರಾಗ ಮನುಷ್ಯ ಹೋಗಿದತ್ ನೋಡ್ರಿ. ಅವಂದತ್ರಿ ಭಗವಂತ ಹಮ್ ಹೇ ಅಂದತ್ತವ. ಏನು ಅಂತ ಕೇಳಿದಂತ ದೇವರು, ಹೆಂಗಿದ್ರು 20 ಆಯಸ್ ಯಾರು ಕೊಡ್ಬೇಕಂತ ವಿಚಾರ ಮಾಡಕತ್ತ, ನಮ್ಗ ಹೋಗಿ ಅಂದತ್ತವ. ಅವಾಗ ಭಗವಂತ ಅಂದತ್ತ, ಅಲ್ಲೋ 40 ಸಾಕಿನಿಂದ ಯಾಕೆ ಚಿಂತೆ ಮಾಡ್ತೀನಿ, 40 ಸಾಕು ಯಾಕೆ ಚಿಂತೆ ಮಾಡಿದ್? ಭಗವಂತ ಅಂದತ್ತವ, 40 ಸಾಲೋದಿಲ್ಲ ಇದು ಹೆಂಗೈತಿ ಗೊತ್ತೇನ? ಆಸ್ತಿ ಮೇಲೆ ಆಸ್ತಿ ಮಾಡ್ಬೇಕು, ಮತ್ತೊಬ್ಬರು ಮನಿ ಮುರಿಬೇಕು. ಮತ್ತೊಬ್ಬರು ಮನಿ ಮುರಿದು ಮತ್ತೊಬ್ಬರ ಮನಿ ಸರ್ವನಾಶ ಮಾಡಿ ಧರ್ಮಕ್ಕೆ ಬೆಂಕಿ ಹಚ್ಚಿ ಹಿಂಗೆ ಮಾಡಕ್ಕೆ ನಮಗೆ ಆಯಸ್ಬೇಕಲ್ಲ. ಅದಕ್ಕಾಗಿ ಏನಂದವು, ಇನ್ನೊಂದು 20 ಸೇರಿಸಿ. ಅವಾಗ ದೇವ್ರಂದ, ತಥಾಸ್ತು ತಗೋ. ಎಟ್ಟಾದು ಈಗ? ಅದಿರಂದಂಗ ಆತಿಲ್ಲಿ 60 ಯವ್ವ. ಅವು ನಾಯಿಗಳಂದು, ನಾಯಿಗಳಿಗೆ ಸುದ್ದಿ ಗೊತ್ತಾತತ್ ನೋಡ್ರಿ ಯಾವ್ಯವ. ಮತ್ತು ಅವು ಹೆಂಗೆ ಒದರ್ತಾವ ಅಂದ್ರೆ ನಾವು ಒದರಕ್ಕಾಗಂಗಿಲ್ಲ. ಮತ್ತು ಕತ್ತಿ ಹಂಗೆ ಅಟ್ಟ ಒದರವ್ ನಾವು ಬೌ ಅನ್ನೋರು. ನೀವು ನಾಯಿಗಳು ಏನು ಅವು ಕೈಲಾಸಕ್ಕೂ ಅದು ಅಂತ, ಅವಕ್ಕೂ 40 ವರ್ಷ ಹೆಂಗೆ ಬದುಕುದೇವ? ಮಂದಿ ಮನೆಯಾಗ ಕವಲ ಮಾಡುವುದು, ಅವು ಹಾಕಿರ ತಿನ್ನೋದು, ಹಾಕ್ಲಿಕ್ಕರ ತಿನ್ನೋದು. ನಾಯಿಗಳು ಭಾಳ ಬಾಳೆ ಕಟ್ಟೆವ, ಹೌದಲ್ರಿ? ಕಲ್ಲು ಒಗಿತಾವೆ, ಹುಡುಗರು ಸುಮ್ಮಿರ್ತಾವೆ, ಕಲ್ಲು ಒಗಿತಾವೆ. ಆ ನಾಯಿಗಳ ಜೀವನಕ್ಕೆ ಏನೈತ್ರಿ? ಏನೂ ಇಲ್ಲ. ಅವಾಗ ನಾಯಿಗಳು ಏನು ಮಾಡಿದವ್ರ ಕೈಲಾಸಕ್ಕೆ ಹೋಗಿ ಚಲೋ ಅವ ಪರಮಾತ್ಮ ಕೆಳಗಿಳಿದ ಮಾತು ಏನು ಅಲ್ಲ. ಪರಮಾತ್ಮ ಕತ್ತಿಗಳದೆಲ್ಲ 20 ಆಯಸ್ ಕಟ್ ಮಾಡಿ ಅತ್ತ. ನಮಗೂ ಈ ಭೂಮಿ ತಲೆ ಮೇಲೆ ಬದುಕಾಕ ನಮ್ಗೆ ಆಸಕ್ತಿ ಇಲ್ಲ. ಅದಕ್ಕಾಗಿ ಏನು ಮಾಡು, ನಮ್ಮ ಒಂದು 20 ತೊಗೊಂಡು ಬಿಡು ಅಂತಂದ್ರ. ಅವಾಗ ಪರಮಾತ್ಮ ಅಂದತ್ತ, ಕತ್ತಿಗಳದ್ದು ಹೆಂಗೋ ಮನುಷ್ಯ ಕೊಟ್ಟಿನಿ, ನಿಮ್ಗೆ ಯಾರು ಕೊಡ್ಲಿ? ನಿಮ್ಗೆ ನೀವು 40 ವರ್ಷ ಬದುಕಬೇಕಂದತ್ತ ಅವ ಪರಮಾತ್ಮ. ನೀವು 40 ವರ್ಷ ಬದುಕಬೇಕಂದಾಗ ಅವು ಏನಿದ್ವು ಅಲ್ರಿ ನಾಯಿಗಳು, ಒಟ್ಟ ಸಾಧ್ಯ ಇಲ್ಲ ಅಂದವತ್ತವು. ಕೈ ಮುಗಿತಿ ನನ್ನ ಪಾರು ಮಾಡುವ ಅಂತಂದಾಗ ಅದ್ರಾಗ ಮನುಷ್ಯನೂ ಹೋಗಿದತ್ ನೋಡ್ರಿ, ಅವ್ರ ಜೋಡಿ ನಾಯಿಗಳ ಜೋಡಿ. ಅದ್ರಾಗ ಹೋಗಿ ಕೈ ಎದ್ದ, ಭಗವಂತ ಯಾಕೋ ನೀ ಯಾಕೆ ಬಂದೆ ನಾಯಿಗಳ ಜೋಡಿ? ಅವ ಅಂದತ್ತ, ನಾವ್ ಎಲ್ಲರ ಜೋಡಿ ಮಿಕ್ಸ್ ಆಗ್ತೀವಿ ನಾವು. ಹರ್ಯಾಗ ಒಬ್ರ ಜೋಡಿ ಇರ್ತೀವಿ, ಸಂಜೆಗೆ ಒಬ್ರ ಜೋಡಿ, ಮಧ್ಯಾಹ್ನ ಒಬ್ರ ಜೋಡಿ. ಯಾರು ರೊಕ್ಕ ಕೊಡ್ತಾರ ಅವ್ರ ಜೋಡಿ? ನಾವು ಹಂಗೈತಿ ನಮ್ಮ ಬಾಳೆ ನಂಬುದು, ಹೌದಲ್ಲ? ಅವ್ ಹೇಳ್ತತ್ ಅದು ಏನಂತ ಹೇಳ್ತತ್ ಅದು, ನಾವು ಮನುಷ್ಯರು ಎಲ್ಲರ ಜೋಡಿ ನಾವು ಹೊಂದ್ಕೋತೀವಿ. ಅವಾಗ ಅವು ಭಗವಂತ ಕೇಳಿದಂತ 20 ನಿಮಗ ಬೇಕನ್ನ, ಯಪ್ಪ ಕೊಟ್ಟು ಬಿಡು, 60 ಸಾಲ್ವಲ್ವ ಅವು, 60 ಸಾಲ್ವಲ್ವು, ಏನು ಮಾಡೋದು? ಇವೊಂದು 20 ಕೊಟ್ಟು ಬಿಡು. ಭಗವಂತ ತಾಸ್ತು ಒಂದ ಎಟ್ಟಾದು ತಂಗಿ ಅದಾರಿಲ್ಲ, ಅವ್ರನ್ನ ಕೇಳ್ಬೇಕು. ಇದು ಏನು ಇವು ವಯಸ್ಸು ಮುಗಿದುವಲ್ರಿ, ಮುಗಿದಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂದ್ರೆ ಇನ್ನು 20 ಉಳಿದು. ಯಾರು ಅವು? ಗೂಗಿ ನೋಡ್ರನ ಗೂಗಿ ನೋಡಿಲ್ಲ ಅವು ನೋಡ್ಕೋತ ಕೊಂಡಿರ್ತಾವ. ಹಿಂಗೆ ಕುತ್ತಂದ್ರೆ ಐತಲ್ರಿ, ಅಳಿಗಾಡಂಗಿಲ್ಲ ಅವು ಗೂಗಿಗಳ ದೇವ್ರತಕ್ಕೆ ಹೋದ ಹೊತ್ತು ನೋಡ್ರಿ. ಭಗವಂತನತ್ತಕ್ಕೆ ಪ್ರಾರ್ಥನೆ ಮಾಡಕ್ ಏನಂತ ಪ್ರಾರ್ಥನೆ ಮಾಡಕ್ ಹೋದು ಗೂಗಿಗಳು ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ಅವರ ಪ್ರಾರ್ಥನೆ, ಗೂಗಿಗಳ ಪ್ರಾರ್ಥನೆ ಏನಿತ್ತು ಅಂತಂದ್ರೆ, ಹೇ ಭಗವಂತ, ಪರಮ ಪೂಜ್ಯರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳಿಯನ್ನು ತಡ್ತಾ ಪರಮ ಪೂಜ್ಯರನ್ನ ಈ ವೇದಿಕೆಗೆ ಸ್ವಾಗತವನ್ನು ಮಾಡೋಣ. ಕೈಲಾಸಕ್ಕೆ ಯಾವ ಹೋಗ್ಯಾವ್ರಿ? ಗೂಗಿ ಹೋಗಿ ಅನಾಕತ್ತು, ಯಪ್ಪ ಭಗವಂತ ನಮಗೆ 40 ವರ್ಷ ನಮಗೆ ಸಾಕು ಬೇಡ, ನಮಗೆ ಅಟ್ ನಡೆಯಂಗಿಲ್ಲ, ನಮ್ಗೆ 20 ಕೊಟ್ಬಿಡು. ಏನು ಜೀವನ ಪೂರ್ತಿ ಮತ್ತೊಂದು ನೋಡ್ಕೋತ ಕುಂಡ್ರದೈತಿ, ಸಾಕು ಈ ಜೀವನ, ನಮ್ಗೆ ಎಷ್ಟು ಕೊಡು, 20 ಕೊಡು ಅಂತಂದಾಗ ಅವು ಭಗವಂತ ಕೇಳಿದತ್ತು, ಈ 20 ಯಾರಿಗೆ ಕೊಡೋದು? ಮತ್ತೆ ಮನುಷ್ಯ ಕೈ ಎದ್ದತ್ ನೋಡ್ರಿ, ಗೂಗಿ ಜೋಡಿನ ಹೋಗಿದ್ದತ್ತ, ಕೈ ಎದ್ದತ್ತ. ಭಗವಂತ ಅವೊಂದು 20 ಹಾಕಿಬಿಡ, ಶುದ್ಧ ಆದತಿ ಶಂಭರ್. ಅವೊಂದು 20 ಹಾಕಿ ಶುದ್ಧ ಆಗತ್ತೆ ಅಂತಂದಾಗ ಭಗವಂತ ಅಂದತ್ತ, ನೋಡು 80 ಆಗ್ಯಾವು, ಸಾಕಾರಂಗಿಲ್ಲ ನಿನಗೆ. ಅವಂದತ್ತ, ಮನುಷ್ಯ ನೀ ಎಟ್ಟು ಕೊಟ್ರು ಸಾಕಾರಂಗಿಲ್ಲ ನಾವು, ಯಾಕೆ ನಮ್ಮ ಜೀವನ ಹಂಗೈತದು. ಹಾಕಿ ಇದೊಂದು 20 ಅಂತ, ಇದೊಂದು 20 ಅಂತ ಹಾಕಿ ಅನ್ಕೊಡೋದು. ಏನಾಯ್ತು ಅಂತಂದ್ರೆ ಎಟ್ಟಾತ್ ಟೋಟಲ್? 100 ಆತ್ರಿ. ನೋಡ್ರೆ ಈಗ ನೋಡ್ಬೇಕಾ ನೀವು? ಮಜಾ ಭಾಳ ಐತಿ. ಮನುಷ್ಯಾಗ 30 ವರ್ಷ ಆದು, ಇವ 30 ವರ್ಷ ಆದು, 40 ವರ್ಷಕ್ಕೆ ನೌಕರಿ ಹೆಚ್ಚು, ಒಂದು ರೀತಿ ಜೀವನ ಸೆಟ್ಲ್ ಆತು, ಲಕ್ಷ ಕೊಟ್ಟು ಕೇಳಬೇಕು. ಅವಾಗ ಲಕ್ಷ ಕೊಡ್ರಿ, ಅವ ದುಡಿತಿರ್ತಾನ, ಭಾಳ ಕೆಟ್ಟ ದುಡಿತಿರ್ತಾನೆ. ಅವ ಯಾರಿಗೋಸ್ಕರ ದುಡಿತಿರ್ತಾನ? ಮನೆಯಾಗಿನವ್ರಿಗೋಸ್ಕರ ದುಡಿತಿರ್ತಾನ, ಮಕ್ಕಳಿಗೋಸ್ಕರ ದುಡಿತಿರ್ತಾನ. ತಂಗಿ ಯಾರಿಗೋಸ್ಕರ ದುಡಿತಾರ? ಮನ್ಯಾನವ್ರಿಗೋಸ್ಕರ ಹಗಲು ರಾತ್ರಿ ಎನ್ಲಾರ್ದೆ ದುಡಿತಿರ್ತಾನ. ತಾಯಿ ಬಾಜುಕಿದ್ದವ್ರು ಹೇಳ್ತಾರೆ, ಏನಪ್ಪ ನಿಮ್ಮಪ್ಪ? ಆ ಹುಡುಗಿ ಹೇಳ್ತಾರ, ಹೆಂಗ ದುಡಿತಾನ ನಿಮ್ಮಪ್ಪ? ಹೆಂಗ ದುಡಿತಾನ ಗೊತ್ತೇನ? ಕತ್ತಿ ದುಡಿದಂಗ ದುಡಿತಾನ ನೋಡ್.
ಎಲ್ಲಿಂದೇವ 40ರಿಂದ ಚಾಲು ಆತ್ ನೋಡ್ರಿ. ಅದು ಅನಕತಕ್ಕ ನಮ್ಮ ವಯಸ್ಸಿದ್ದು 40ರಿಂದ ಹೇಳಕತ್ರ ಅವ್ರು ಏನಂತ ಹೇಳಕತ್ರ, ಹೆಂಗೆ ದುಡಿತಾನೆ ನಿಮ್ಮ ಅಪ್ಪ, ಕತ್ತಿ ದುಡ್ದಂಗೆ ದುಡಿತಾನೆ ನೋಡು, ದುಡಿದು ಒಟ್ಟ ಏನು ದುಡಿದ್ ನೋಡು, ಭಾಳ ಕೆಟ್ಟ ದುಡಿತಾನೆ ನಿಮ್ಮಪ್ಪ. ಯಾರೋ ವಯಸ್ಸಾಗವು ಕತ್ತಿ ಮತ್ತು ಕತ್ತಿ ಹಂಗೆ ದುಡಿಬೇಕು. ಮನುಷ್ಯರ ಹೆಂಗಿರಾಕ್ ಬರಂಗಿಲ್ಲ. ಕತ್ತಿ ಹಂಗೆ ದುಡ್ದಿವ, ಕತ್ತಿ ಹಂಗೆ ದುಡ್ದು 60ಕ್ಕೆ ಅರು ಮರು ಶಕ್ತಿ ಕಡಿಮೆ ಆತ್, ಶರೀರದಾಗಿನ ಶಕ್ತಿ ಕಡಿಮೆ ಆತ್, ಕಣ್ಣಾಗಿನ ಶಕ್ತಿ ಕಡಿಮೆ ಆತ್, ಕಾಲಾಗಿನ ಶಕ್ತಿ ಕಡಿಮೆ ಆತ್, ಕೈಯಾಗಿನ ಶಕ್ತಿ ಕಡಿಮೆ ಆತವ್ವಾ. ಯಾವಾಗ ಕೈಯಾಗಿನ ಕಾಲಾಗಿನ ಶಕ್ತಿ ಕಡಿಮೆ ಆತಲ್ಲ, ಏನು ಹೇಳ್ತಾನ, ಕಟ್ಟಿಕೊಂಡಿರ್ತಾನ ನೋಡ್ರಿ. ಕಟ್ಟಿಕೊಂಡಿರ್ತಾನೋ ಅವಾಗ ಹೆಂಡತಿ ಒಂದು ಸ್ವಲ್ಪ ಮಾತು ಕೇಳೋದು ಕಡಿಮೆ ಮಾಡಿರ್ತಾಳೆ. ಯಾಕ್ರಿ ಮಕ್ಕಳ ಮಾತು ಕೇಳ್ತಿರ್ತಾಳ ಆಕಿ, ಯಾಕ ಕೀಲಿ ಕೈ ಮಕ್ಕಳ ಕೈಯಾಗಿರ್ತತಿ. ಯಾವ ಒಂದು ಸ್ವಲ್ಪ ಹಿಂದೆ ಕೊಡ್ರಿ, ಏನಾಗಲ್ರಿ. ನೀವು ಹಾದಿ ಬಂದ್ ಮಾಡಿಬಿಡ್ರಿ ದಯವಿಟ್ಟು ವಿನಂತಿ. ಎಲ್ಲಿವಾ ಕಟ್ಟಿ ಕೂತ ಹೊರಗೆ ಗಾಲಿ, ಯಾವಾಗ ಖಾಲಿ ಕಟ್ಟಿ ಕೂತಲ್ಲ ತಾಯಿ, ಹಿಂಗೆ ಚಾಲೋ ಮಾಡ್ತಾನವ. ಹೆಂಗೆ ಚಾಲೋ ಮಾಡ್ತಾನು ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಒದರ್ಲಕ್ಕೆ ಚಾಲೋ ಮಾಡ್ತಾನ. ಹೆಂಗೆ ಓದ್ರದು ಗೊತ್ತೇನು? ನಾ ಚಾ ಮಾಡ್ತೇನೆ, ನನಗೆ ಚಾ ಮಾಡಂಗಿಲ್ಲ ಯಾರು. ರೊಟ್ಟಿ ಮಾಡ್ತಾರೆ ಇವ ನೋಡ್ಬೇಕು, ರೊಟ್ಟಿ ತೆಳು ಆಗಿರ್ತಾವ, ಚಾಲೋ ಓದ್ರಾಕ. ನನ್ನ ಮಾತು ಕೇಳಂಗಿಲ್ಲ ನೀವು. ನೋಡಿ ಹೊಂಟಿಕೊಂಡು ಹೊರಗೆ ಚಾಲೋ. ಬಾಜುಕ್ಕಿದ್ದ ಮನುಷ್ಯ ಅನ್ನಕತ್ತ, ಏನಂತ ಅನ್ನಕತ್ತ, ಏನು ನಿಮ್ಮಪ್ಪ ಸುಮ್ ಕುಂಡ್ರಬೇಕಲ್ಲ, ವಯಸ್ಸಾಗ್ಯಾವ. ಈ ನೋಡ್ತೀವಿ ನಾವು, ಓನ್ಯಾಗಿರ್ತೀವಿ. ಹೆಂಗೆ ಒದರ್ತಾನಂದ್ರೆ ನಾಯಿ ಒದಿರ್ದಂಗೆ ಒದರ್ತಾನಲ್ಲ ನಿಮ್ಮಪ್ಪ ಆತನವ. ಮತ್ತು ಯಾರು ವಯಸ್ಸೇವಾವು ಬಿಟ್ಟು ಶಾಣೆದವ. ನಾಯಿ ಒದಿರ್ದಂಗೆ ಓದಿರ್ತಾನ. ಯಾಕೆ ನಾಯಿ ಓದ್ರದಂಗೆ ಓದಿರ್ತಾನೆ? ನಾಯಿ ಆಯ್ಸ್ ತಗೊಂಡು ಬಂದ ನಾವು. ಮುಂದಾತು 80 ತಾಯಿ, 80 ಇನ್ನು 80ರಿಂದ 100 ಏನಾಗತ್ತಿರವಾಗ ಬಾಯಿ ಸೌಂಡು ಕಡಿಮೆ ಆಗಿರ್ತಾವೆ. ಯಾಕ್ರಿ? ಕಿವಿನೂ ಬಂದಾಗಿರ್ತಾವೆ, ಬಾಯಿ ಬಂದಾಗಿರ್ತಾವು. ಭಾಳ ಚಂದ ಇರ್ತೇವ ಅವಾಗ ಜೀವನ. ನೋಡ್ಬೇಕು ನೀವೆಲ್ಲ. ಏನು 80 ದಾಟತ್ತಲ್ರಿ, ಅವಾಗ ಏನು ಕೆಲಸ ಮಾಡಕತ್ತಾವ ಅಂದ್ರೆ ಕಣ್ಣಟ್ಟ ಕೆಲಸ ಮಾಡಕತ್ತಾವ, ಚಸ್ಮಾ ಹಾಕೊಂಡಿದ್ರು. ಅಯ್ಯ ಆರಾಮದಿ ಏನು ನೀ? ಯಾರ ನಾನು ಎಲ್ಲವನ ಮಗ ಅದೇನು. ಯಾವಕ್ಕಿ ಎಲ್ಲವ್ವ ಚಲೋ ಕನ್ನೆ ದಟ್ಟ ಕೆಲಸ. ಯಾರು ಹೊರಗಿಂದ ಹಿಂಗೆ ಬಂದು ಹಿಂಗೆ ಹೋದ್ರೆ ಐತಲ್ಲ, ಏನು ಹೋದ್ರಿ ಅವ್ವ ನಮ್ಮ ಮನ್ಯಾಗಿನ ಚಲೋ. ನೋಡ್ರಿ ಆ ಹುಡುಗರು ನಗಲಕತ್ತ, ಅವಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟೈತಿ. ನೋಡ್ಬೇಕು ನೀವೆಲ್ಲ. ಅದು ಯಾವ ವಯಸ್ಸಂದ್ರೆ ಗೂಗಿ ವಯಸ್ಸು, ಬರೇ ನೋಡೋದು ನೋಡಿ ಮಾತಾಡೋದು. ಅದಕ್ಕೆ ಹೇಳ್ತಾರೆ, ಒಬ್ಬ ವಯಸ್ಸಾಗಿರ್ತಕ್ಕಂಥ ಮುದುಕಿ ಮನ್ಯಾಗಿತ್ತು ಅಂದ್ರೆ CC ಕ್ಯಾಮ್ರಾನ ಬೇಡ ಆತ. ಸುಳ್ಳಲ್ಲಿದು. ಮನ್ಯಾಗ ಓನ್ಯಾಗ ಯಾರು ಹಾದು ಆದ್ರು, ಯಾರು ಬಂದ್ರು ಎಲ್ಲ ರಿಜಿಸ್ಟರ್ ರೀ. ಏನು ಓದ್ಬೇಕು ತೆಗೆದು ಪಟ 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 ಪಟ. ಯಾವ ವಯಸ್ಸವು ಎದುರು ಅವು ಗೂಗಿ ಏನು ಮಾಡ್ತತಿ. ಅದಕ್ಕಾಗಿ ಲಕ್ಷ ಕೊಟ್ಟು ಕೇಳಬೇಕು. ಯಾವುದೋ ನಂಬದಲ್ರಿ ಭೂಮಿ ತಲೆ ಮೇಲೆ ತಾಯಿ. ಯಾರೋ ಕೊಟ್ಟ ಭಿಕ್ಷೆ ಒಳಗೆ ನಾವು ಬದುಕಾಕತ್ತೀವಿ. ಯಾರೋ ಜನ್ಮ ಕೊಟ್ಟಾರತ್ತ ಭೂಮಿ ತಲೆ ಮೇಲೆ ಬಂದೀವಿ ತಾಯಿ, ನೆನಪಿಟ್ಕೊಳ್ಬೇಕು. ಯಾರೋ ಹೊಟ್ಟಿಗೆ ಅನ್ನ ಹಾಕ್ಯಾರ, ಯಾರೋ ಕೈ ಹಿಡಿದು ಆಡ್ಸ್ಯಾರ. ಯಾವ ಹೆಣ್ಮಗಳು ನಮ್ಮ ತಾಯಿ ಹಾಲು ಕುಡಿಸಲಿಕ್ಕೆ ಅವಶ್ಯಕತೆ ಇಳಿದಿರ್ತಕ್ಕಂಥ ಸಮಯದೊಳಗೆ, ಆಕೆ ಸಿಗದೇ ಇರತಕ್ಕಂಥ ಸಮಯದೊಳಗೆ ಓಣಿ ಒಳಗೆ ಯಾವಕ್ಕೆ ಹೆಣ್ಮಗಳು ಮತ್ತೊಂದು ಮಗುವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ಈ ಹುಡುಗ ಹಸದ ಅಳಾಕತೆ ಅಂತ ತಿಳ್ಕೊಂಡು ಆಕೆನೂ ಹಾಲು ಕುಡಿಸಿರ್ತಕ್ಕಂಥ ಋಣ ನಮ್ಮ ನೆತ್ತಿ ಮೇಲೆ ಐತಿ ಅಂತಕ್ಕಂಥದನ್ನ ನಾವು ಯಾರೂ ಮರಿಬಾರ್ದು. ಇಷ್ಟೆಲ್ಲ ಮನುಷ್ಯ ಮತ್ತೊಬ್ಬರಿಂದ ಪಡ್ಕೊಂಡಿದ್ರು ಸಹಿತ ಒಳಗ ಅಹಂಕಾರ ಕಡಿಮೆ ಆಗಂಗಿಲ್ಲ ನೋಡ್ರಿ.